ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲಕೇರಿ ಅಜ್ಜನ ಅಕ್ಷರ ಮಹೋತ್ಸವ ಹಾಗೂ ಮಹಾರಥೋತ್ಸವ 2025. ಪೂಜ್ಯ ಶ್ರೀ ಲಿಂಗೈಕ್ಯ ಹಿರಿಯ ಅನ್ನದಾನ ಮಹಾಸ್ವಾಮಿಗಳವರ 112ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಪೂಜ್ಯ ಶ್ರೀ ಲಿಂಗೈಕ್ಯ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ತೃತೀಯ ಪುಣ್ಯ ಸ್ಮರಣೋತ್ಸವ, 174ನೇ ಅನ್ನದಾನೇಶ್ವರರ ಮಹಾರಥೋತ್ಸವ ಇದೇ ದಿನಾಂಕ ಜನವರಿ 2-3, 2025 ಗುರುವಾರ ಮತ್ತು ಶುಕ್ರವಾರದಂದು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲಕೇರಿ ಗ್ರಾಮದಲ್ಲಿ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ಮಹಾರಥೋತ್ಸವ ಮತ್ತು ಅಕ್ಷರ ಉತ್ಸವಗಳು ನಡೆಯುತ್ತವೆ. ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಅಂಗಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಅನೇಕ ಸಾಂಸ್ಕೃತಿಕ ಮತ್ತು ಜ್ಞಾನ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಗಳು, ಹಾಗೇನೆ ಮಜಾ ಖ್ಯಾತಿಯ ಮಸ್ಕಿರಿ ಕೂಡ್ಲ ತಂಡದಿಂದ ವಿಶೇಷ ಕಚ್ಚುಗುಳಿ ಹಾಸ್ಯ ಕಾರ್ಯಕ್ರಮವು ಜರುಗುವುದು. ಕಾರಣ ಸಕಲ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಬೇಕಾಗಿ ವಿನಂತಿ. ಶರಣರ ಬರೆಲೆಮೆಗೆ ಪ್ರಾಣ ಜೀವಾಳವಯ್ಯ, ಸರ್ವರು ಬನ್ನಿ ಸಮಭಾವ ತನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನು, ಪೂಜ್ಯ ಕುಮಾರ ಮಹಾಶಿವಯೋಗಿಗಳವರನ್ನು, ಪೂಜ್ಯ ಗುರುವರರನ್ನು ಮನೋಮಂದಿರದಲ್ಲಿ ಸ್ಮರಿಸಿ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ 174ನೇ ಜಾತ್ರಾ ಮಹೋತ್ಸವ, ಪೂಜ್ಯ ಹಿರಿಯ ಅನ್ನದಾನ ಮಹಾಶಿವಯೋಗಿಗಳವರ ಅಂದರೆ ಇಟಗಿ ಭೀಮಮ್ಮ ತಾಯಿಗೆ ಅನುಗ್ರಹ ಮಾಡಿರ್ತಕ್ಕಂತಹ ಗುರುವರರ 112ನೇ ಪುಣ್ಯ ಸ್ಮರಣೋತ್ಸವ, ಪರಮ ಪೂಜ್ಯ ನಮ್ಮ ಗುರುವರರಾದ ಅಭಿನವ ಅನ್ನದಾನ ಮಹಾಶಿವಯೋಗಿಗಳವರ ತೃತೀಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಇದೇ 2 ಮತ್ತು 3ನೇ ತಾರೀಕಿಗೆ ವಿಶೇಷವಾಗಿ ಹಾಲ್ಕೆರೆಯ ಗ್ರಾಮದಲ್ಲಿ ಜರುಗುತ್ತಿದ್ದು, ಪರಮ ಪೂಜ್ಯ ಹಾಲಕೆರೆಯ ಅನ್ನದಾನ ಮಹಾಶಿವಯೋಗಿಗಳವರು ಈ ಭಾಗದ ಸಾವಿರಾರು ಜನ ಸದ್ಭಕ್ತರಿಗೆ ಆಶೀರ್ವದಿಸಿರ್ತಕ್ಕಂತಹ ಪುಣ್ಯಪುರುಷರು. ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವುದರ ಮೂಲಕ ಅಕ್ಷರ ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಹಿರಿಮೆ ಹಾಲ್ಕೆರೆ ಮಠದ್ದಾಗಿದ್ದು, ಹಾಲ್ಕೆರೆ ಮಠದ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ವಿಶೇಷವಾಗಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಸಮಾಜದ ಎಲ್ಲ ಸ್ತರದವರಿಗೂ ಮುಟ್ಟುವ ರೀತಿಯೊಳಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ಹೋದ ವರ್ಷದಿಂದ ಅಕ್ಷರ ಅಂತಕ್ಕಂತಹ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈ ಅಕ್ಷರ ಕಾರ್ಯಕ್ರಮದಲ್ಲಿ ಜ್ಞಾನ ವಿಜ್ಞಾನಗಳ ಸಮ್ಮೇಳನ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳೆಲ್ಲ ವಿಜ್ಞಾನ ವಸ್ತು ಪ್ರದರ್ಶನಗಳನ್ನು ಮತ್ತು ವಿಶೇಷವಾಗಿ ಈ ವರ್ಷ SSLC ವಿದ್ಯಾರ್ಥಿಗಳಿಗೆಲ್ಲ ಅವ್ರಿಗೊಂದು ಓದಲು ಅವ್ರಿಗೆ 6 ಸಬ್ಜೆಕ್ಟಿಗೆ ಸಂಬಂಧಪಡುವ ರೀತಿ ಒಳಗೆ ಒಂದು ಮಾಲನ್ನು ನಿರ್ಮಾಣ ಮಾಡಿದ್ದಾರೆ. ಆ ಮಾಲ್ನಲ್ಲಿ ವಿದ್ಯಾರ್ಥಿಗಳು ಒಂದು ಬಾರಿ ಅಲ್ಲಿ ಎಲ್ಲವನ್ನೂ ಗ್ರಹಿಸಿ ಬಂದ್ರಂತಂದ್ರೆ ಸಹಜವಾಗಿ ಅವರು ತಮ್ಮ SSLC ಒಳಗೆ ಪಾಸ್ ಆಗೋ ರೀತಿ ಒಳಗೆ ಅವರಿಗೆಲ್ಲ ಪ್ರಾಯೋಗಿಕವಾಗಿನ ಮಕ್ಕಳಿಗೆ 6 ವಿಷಯಗಳ ಕುರಿತು ಜ್ಞಾನವನ್ನು ನೀಡ್ತಕ್ಕಂತಹದ್ದನ್ನು ವಿಶೇಷವಾಗಿ ಈ ವರ್ಷ ಪ್ರದರ್ಶನ ಮಾಡಲಿದ್ದು, ಈ ಜ್ಞಾನ ವಿಜ್ಞಾನ ಸಮ್ಮೇಳನದಲ್ಲಿ ಸುಮಾರು 300 ಜನ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷವಾಗಿರತಕ್ಕಂತಹ ವಸ್ತು ಪ್ರದರ್ಶನವನ್ನು, ಜ್ಞಾನ ಪ್ರದರ್ಶನವನ್ನು ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಸುಮಾರು 2000 ವಿದ್ಯಾರ್ಥಿನಿಯರೆಲ್ಲ ಪಾದಯಾತ್ರೆ ಮುಖಾಂತರ ಹಾಲ್ಕೆರೆ ಮಠಕ್ಕೆ ನರೇಗಲ್ನಿಂದ ಬರಲಿದ್ದು, ಬಂದು ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ವಿದ್ಯಾರ್ಥಿ ಸಮಾವೇಶವೂ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜರುಗುತ್ತಲಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು, ನಮ್ಮ DDPI ಅವರು, ಇನ್ನುಳಿದ ಹಲವಾರು ಅಧಿಕಾರಿ ವರ್ಗದವರೆಲ್ಲ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಸುಮಾರು 174 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಜಾತ್ರಾ ಮಹೋತ್ಸವದಲ್ಲಿ ಅಂದರೆ 3ನೇ ತಾರೀಕು ಸಾಯಂಕಾಲ
5 ಗಂಟೆಗೆ ಸರಿಯಾಗಿ ಅನ್ನದಾನೇಶ್ವರ ಮಹಾರಥೋತ್ಸವವು 10,000 ಸದ್ಭಕ್ತರ ಒಂದು ಸಮ್ಮುಖದೊಳಗೆ ನಾಡಿನ ಹರಗುರು ಚರಮೂರ್ತಿಗಳ ನೇತೃತ್ವದೊಳಗೆ ಕಾರ್ಯಕ್ರಮ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅನ್ನದಾನೇಶ್ವರ ಕೃಪೆಗೆ ಪಾತ್ರರಾಗಿ ಅಂತಂದು ಈ ಸಂದರ್ಭದೊಳಗೆ ಹಾರೈಸುತ್ತೇನೆ.